ಸೊ ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಬೋರ್ವೆಲ್ನ ಡ್ರಿಲ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಹೇಗೆ ಕಾಸ್ಟನ್ನು ಸೇವ್ ಮಾಡೋದು ಮತ್ತು ಮೋಸ ಹೋಗೋದನ್ನು ಯಾವ ಥರ ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೇನೆ. ಸೊ ಮೊದಲನೇದಾಗಿ ನೀವು ಎಷ್ಟಾಗ್ತದೋ ಅಷ್ಟು ಡಿಫ್ರೆಂಟ್ ವೆಂಡರ್ಸ್ಗಳಿಗೆ ಕಾಲ್ ಮಾಡಿಬಿಟ್ಟು ಕೊಟೇಷನನ್ನು ತಗೊಳ್ಳಿ. ಮೊದಲನೇದಾಗಿ ನೀವು ಡ್ರಿಲ್ಲಿಂಗ್ ಚಾರ್ಜಸ್ನ ನೋಡಬೇಕಾಗತ್ತೆ. ಸೊ ಡ್ರಿಲ್ಲಿಂಗ್ ಚಾರ್ಜಸ್ ಯಾವ ವೆಂಡರ್ ಕಡಿಮೆ ಕೋಟ್ ಮಾಡ್ತಾ ಇರ್ತಾರಲ್ಲ ಅಂಥ ವೆಂಡರ್ನ ಸೆಲೆಕ್ಟ್ ಮಾಡಿ, ಮತ್ತು ಎಷ್ಟಾಗ್ತದೋ ಅಷ್ಟು ಡ್ರಿಲ್ಲಿಂಗ್ ಚಾರ್ಜಸಲ್ಲಿ ಬಾರ್ಗಿನ್ ಕೂಡ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಡ್ರಿಲ್ಲಿಂಗ್ ಸ್ಟಾರ್ಟ್ ಆದ ನಂತರ ಕೇಸಿಂಗ್ ಕಲ್ಲನ್ನ ಬಗ್ಗೆ ಗಮನ ಕೊಡಿ. ಕೇಸಿಂಗ್ ಕಲ್ಲನ್ನು ಯಾವ ಥರ ಐಡೆಂಟಿಫೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ಆದ ವಿಡಿಯೋನ ಮಾಡಿರ್ತೇನೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಿಮಗೆ ಕೇಸಿಂಗ್ ಕಲ್ ಐಡೆಂಟಿಫೈ ಮಾಡೋದ್ರ ಬಗ್ಗೆ ಒಂದು ಐಡಿಯಾ ಬಂತು ಅಂತ ಅಂದರೆ ಇಮಿಡಿಯೇಟಾಗಿ ನೀವು ಡ್ರಿಲ್ಲಿಂಗ್ನ ಸ್ಟಾಪ್ ಮಾಡಿ ಕೇಸಿಂಗ್ ಪೈಪ್ ಇಳಿಸೋ ಒಂದು ವ್ಯವಸ್ಥೆ ಮಾಡ್ಬೋದು. ಇದರಿಂದ ತುಂಬಾ ಅಮೌಂಟನ್ನು ನೀವು ಸೇವ್ ಕೂಡ ಮಾಡಬಹುದು. ಕೇಸಿಂಗ್ ಪೈಪ್ ಯಾವುದು ಬೇಕು ಅನ್ನೋದ್ರ ಬಗ್ಗೆ ಮುಂಚೆನೇ ಡಿಸೈಡ್ ಮಾಡ್ಕೊಂಡಿರಿ. ಸೊ ಬಾಟಮಲ್ಲಿ MS ಪೈಪ್ನ ಹಾಕ್ಬಿಟ್ಟು ಟಾಪ್ ಒಂದು 20 to 30 ಫೀಟ್ GI ಪೈಪ್ ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ. ಲೈಫ್ ಚೆನ್ನಾಗಿ ಬರುತ್ತೆ ಅಂತಾರೆ. ಇದರಿಂದ ನಿಮಗೆ ಕಾಸ್ಟ್ ಕೂಡ ಸೇವ್ ಆಗುತ್ತೆ. ಸಪೋಸ್ ನೀವೇನಾದರೂ ಎಕ್ಸಸ್ ಕಾಸ್ಟ್ ಆದ್ರೂ ಪರವಾಗಿಲ್ಲ, ನೀವು ಕಾಸ್ಟ್ ಬೇರ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದರೆ GI ಪೈಪ್ಗೆ ಹೋಗಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ಇಟ್ ಈಸ್ ವರ್ತ್. ನಿಮಗೆ ಬೋರ್ವೆಲ್ ಲೈಫ್ ಬರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಕೇಸಿಂಗ್ನ ಹಾಕ್ಬಿಟ್ಟು ಬೋರ್ವೆಲ್ನ ಡ್ರಿಲ್ ಮಾಡ್ತಾರೆ. ಆಮೇಲೆ ನೀರು ಬರಲಿ ಬರದಲ್ಲೇ ಹೋಗಲಿ, ನಿಮ್ಮ ಹತ್ರ ಕೇಸಿಂಗು ಪ್ಲಸ್ ಡ್ರಿಲ್ಲಿಂಗ್ ಚಾರ್ಜಸ್ ಎರಡೂ ಇಸ್ಕೊತಾರೆ. ಸೊ ನೀವು ಮುಂಚೆನೇ ಅಗ್ರಿಮೆಂಟ್ ಮಾಡ್ಕೋಬೇಕು. ಇನ್ ಕೇಸ್ ನೀರೇನಾದರೂ ಬರಲಿಲ್ಲ ಅಂತ ಅಂದರೆ ಕೇಸಿಂಗ್ ಪೈಪ್ನ ಲಾರಿಯವರೇ ತೊಗೊಂಡು ಹೋಗಬೇಕು ಅಂತ. ನಾನು ಕೇಸಿಂಗ್ ಪೈಪ್ನ ಬಗ್ಗೆ ಒಂದು ಡೀಟೇಲ್ ಆದಂತಹ ವಿಡಿಯೋನ ಮಾಡಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಿಮ್ಗೇನಾದರೂ ಸಫಿಷಿಯೆಂಟ್ ನೀರು ಸಿಕ್ತು ಅಂತ ಅಂದರೆ ಆ ಡೆಪ್ತಿಂದ ಕೆಳಗಡೆಗೆ ಅರೌಂಡ್ 200 to 300 ಡೀಪ್ ಮಾತ್ರ ಹೋಗಿ. ತುಂಬ ಡೀಪ್ ಹೋದರೆ ಮತ್ತು ಬಂದಿರೋ ನೀರು ಹೋಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಮತ್ತು ಡೀಪ್ ಹೋದಷ್ಟು ಕೂಡ ನಿಮಗೆ ಡ್ರಿಲ್ಲಿಂಗ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬೋರ್ವೆಲ್ ಲಾರಿಯವರು ಇದರಲ್ಲಿ ಜಾಸ್ತಿ ಮಾರ್ಜಿನನ್ನು ತೊಗೊತಾರೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಡಿಸೈಡ್ ಮಾಡಿ. ಇನ್ ಕೇಸ್ ನಿಮಗೆ ನೀರಲ್ಲಿ ಏನಾದರೂ ಬೋರ್ಡ್ರಸ್ ಕಲ್ಲು ಬರ್ತಾ ಇದೆ ಅಂತ ಅಂದು ಫಿಲ್ಟರ್ ಪೈಪ್ ಹಾಕಬೇಕು ಅಂತ ಅಂದರೆ ನೀವು ಇಮಿಡಿಯೇಟಾಗಿ ಡಿಸಿಷನ್ನ ತೊಗೋಬೇಡಿ. ಲೈಕ್ ಬೋರ್ವೆಲ್ ಮುಚ್ಚೋಗುತ್ತೆ ಈ ಥರ ಎಲ್ಲ ಹೆದರಿಸ್ತಾರೆ. ನೀವು ಫಿಲ್ಟರ್ ಪೈಪ್ನ ಆಮೇಲೂ ಕೂಡ ಹಾಕ್ಬೋದು. ಸೊ ಅದನ್ನ ಥಿಂಕ್ ಮಾಡಿಬಿಟ್ಟು ಯೋಚನೆ ಮಾಡಿ ಡಿಸೈಡ್ ಮಾಡಿ. ಬಿಕಾಸ್ ಲಾರಿಯವರು ತುಂಬಾ ಎಕ್ಸ್ಪೆನ್ಸಿವ್ ಚಾರ್ಜ್ ಮಾಡ್ತಾರೆ ಈ ಫಿಲ್ಟರ್ ಪೈಪ್ಸ್ ಎಲ್ಲ. ಸೊ ಆ ಒಂದು ಮ್ಯಾಟ್ರಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಇಮಿಡಿಯೇಟಾಗಿ ಬೋರ್ವೆಲನ್ನು ಮುಚ್ಚೋಗೋದಿಲ್ಲ. ಇನ್ ಕೇಸ್ ನಿಮಗೆ ಬೋರ್ಡ್ರಸ್ ರಿಯಲಿ ಬರ್ತಾ ಇದೆ, ಬೋರ್ಡ್ರಸ್ ಇಶ್ಯೂ ಇದೆ ಅಂತ ಅಂದರೆ ನೀವು ಬೋರ್ವೆಲ್ ಡ್ರಿಲ್ ಆದ ನಂತರ ಕೂಡ ನೀವು ಆ ಫಿಲ್ಟರ್ ಪೈಪ್ಸ್ನ ಹಾಕ್ಬೋದು. ನಿಮ್ಮ ಸರೌಂಡಿಂಗಲ್ಲಿ ಯಾವ ಮನೆಯೂ ಇಲ್ಲ ಅಂತ ಅಂದರೆ ನೀವು ವಾಟರ್ ಇಂಜೆಕ್ಷನ್ನೇ ಬೇಡ ಅಂತ ಹೇಳ್ಬೋದು. ಸೊ ನೀವು ವಾಟರ್ ಇಂಜೆಕ್ಷನ್ ಚಾರ್ಜಸ್ ಇನ್ ಕೇಸ್ ಏನಾದರೂ ಅವ್ರು ಡ್ರಿಲ್ಲರ್ ಹಾಕ್ತೀವಿ ಅಂತ ಅಂದರೆ ಒಂದು 3 to 4 ರೂಪಾಯಿ ಮೇಲೆ ಹೋಗೋದಕ್ಕೆ ಹೋಗಬೇಡಿ. ವೆಲ್ಡಿಂಗ್ ಮತ್ತು ಕಾಲರ್ ಚಾರ್ಜಸ್ಸು ಅಗೈನ್ ಪರ್ ಕಾಲರ್ 200 ರೂಪೀಸ್ ಮತ್ತು ಪರ್ ವೆಲ್ಡಿಂಗ್ 200 ರೂಪೀಸ್ ಹಂಗೆ ಚಾರ್ಜ್ ಮಾಡ್ತಾರೆ. ವಿಚ್ ಇಸ್ ಸ್ಟಿಲ್ ಓಕೆ, ಏನು ಮಾಡೋಕ್ಕಾಗಲ್ಲ, ನೀವು ಅದನ್ನ ಪೇ ಮಾಡಲೇಬೇಕಾಗತ್ತೆ. ಬಟ್ ಫೈನಲಿ ನಿಮಗೆ ಡ್ರೈವರ್ ಬಾಟ ಮತ್ತು ಲಾರಿ ಚಾರ್ಜಸ್ನ ನೀವೇ ಕೊಡಿ ಅಂತ ಕೇಳ್ತಾರೆ. ಅದೂ ಅರೌಂಡ್ 3000 ರೂಪಾಯಿ ಹಿಂಗೆ ಹಾಕ್ತಾರೆ. ನೀವು ಆ ಪ್ರೈಸ್ನ ಸ್ಟ್ರಿಕ್ಟಾಗಿ ನಮ್ಮಿಂದ ಕೊಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಫೈನಲಿ ನಿಮಗೆ ಮೋಟರ್ ಚಾರ್ಜಸ್ಸು ಮತ್ತು ವೈರಿಂಗ್ ಚಾರ್ಜಸ್ ಎಲ್ಲ ಸಪ್ರೇಟ್ ಬರುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಯಾವ ಥರ ಸೇವ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಇದು ಬಂದುಬಿಟ್ಟು ಅಪ್ ಟು ಡ್ರಿಲ್ಲಿಂಗ್ ವೆಲ್ನ ಕೊರೆದ್ಬಿಟ್ಟು ಕ್ಯಾಪ್ ಹಾಕಿ ಹೋಗೋ ತನಕ ಯಾವ ಥರ ಕಾಸ್ಟ್ನ ಸೇವ್ ಮಾಡ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.